ಫ್ರೆಂಡ್ಸ್, ಮತ್ತೊಂದು ಇಂಟ್ರೆಸ್ಟಿಂಗ್ ವಿಡಿಯೋಗೆ ಸ್ವಾಗತ ಸುಸ್ವಾಗತ. ರೆಡ್ಮಿನವರು ಫೈನಲಿ 12,000 ರೂಪಾಯಿ ನನ್ನ ಪ್ರಕಾರ ಒಂದು 11,000 ರೂಪಾಯಿ ಲಾಂಚ್ ಆಗ್ಬೋದು. ಸೊ ಇದೇ ಪ್ರೈಸ್ ರೇಂಜ್ ಅಲ್ಲಿ ನಮ್ಮ ಜನ ತುಂಬಾ ಫೋನ್ಸ್ಗಳನ್ನ ಆರ್ಡರ್ ಮಾಡ್ತಾರೆ. ಸೊ 11,000 ರೂಪಾಯಿ ಲಾಂಚ್ ಆಯ್ತು ಅಂದ್ರೆ ಫೋನ್ ತಗೊಳ್ಬಹುದಾ, ಅದು ರೆಡ್ಮಿ 12C ಅಂತ ಅನ್ಬಾಕ್ಸ್ ಮಾಡ್ತೀನಿ. ನನ್ನ ಪ್ರಾಮಾಣಿಕ ಅನಿಸಿಕೆ ತಿಳಿಸ್ತಾ ಇದ್ದೀನಿ. ನೀವು ಚಾನಲ್ ಹೊಸದಾಗಿ ಬಂದಿದ್ದೀರಾ ಅಂದ್ರೆ ಮೊದಲು ಸಬ್ಸ್ಕ್ರೈಬ್ ಮಾಡಿ, ಆಮೇಲೆ ಕಮೆಂಟ್ ಎಲ್ಲ ಮಾಡೋರು ಅಂತ. ಎಸ್, ಮೊದಲಾಗಿ ಈ ಬಾಕ್ಸ್ ನೋಡ್ಕೋಬಹುದು. 50 MP ಅಂತ ಮೇನ್ ಹೈಲೈಟ್ ಮಾಡಿದರೆ ಮೀ ಲೋಗೋ 12C ಕೆಳಗೆ ನೋಡ್ತಾ ಇದ್ವಿ. ಹಿಂದಿನ ಬಗ್ಗೆ ಕೆಲವೊಂದು ಕೀ ಸ್ಪೆಸಿಫಿಕ್ ಅಂದ್ರೆ ನನ್ನ ಹತ್ರ ಇರೋದು 120 GB ಲೆವೆಂಡರ್ ಪರ್ಪಲ್ ಕಲರ್. ಸಿಲನ ಬ್ರೇಕ್ ಮಾಡೋಣ. ಓಕೆ ಎಸ್, ಬಾಕ್ಸ್ ಅನ್ನ ಓಪನ್ ಮಾಡಿದ ತಕ್ಷಣ ನೋಡ್ಬೋದು ಫೋನ್ ಕಾಣಿಸ್ತಾ ಇದೆ. ಓಹೋ, ಪರ್ಪಲ್ ಪಕ್ಕ ಕಡೆ ಇದನ್ನ ಬಿಟ್ವಿ ಅಂತ ಅಂದ್ರೆ, ಸೊ ಇಲ್ಲಿ ಸಿಮ್ ಎಜೆಕ್ಟರ್, ಯೂಸರ್ ಮ್ಯಾನ್ಯುವಲ್. ಗುರು ಕೇಸ್ ಇಲ್ಲ ಇದ್ರಲ್ಲಿ. ಯಾಕೆ ರೆಡ್ಮಿನವರು ಎಲ್ಲ ಐಫೋನ್ ಸ್ಯಾಮ್ಸಂಗ್ ಅವ್ರನ್ನ ಫಾಲೋ ಮಾಡ್ತಿದ್ರು ಗೊತ್ತಿಲ್ಲ, ಬಟ್ ಕೇಸ್ ಬಜೆಟ್ ಕರೆ ನೀವು 5,000 ರೂಪಾಯಿ ಫೋನ್ ಲಾಂಚ್ ಮಾಡಿದ್ರು ಕೂಡ ಕೇಸ್ ಬೇಕೇ ಬೇಕು. ಇದನ್ನ ಬಿಟ್ರೆ ಇಲ್ಲಿ USB ಟು ಮೈಕ್ರೋ USB ಕೇಬಲ್, ಸಿ ಪೋರ್ಟ್ ಬೇಕೇ ಬೇಕು. ಓಹೋ, ಮತ್ತೊಂದು 10 ವ್ಯಾಟ್ ನ ಚಿಕ್ಕ ಪವರ್ ಅಡಾಪ್ಟರ್. ಸದ್ಯಕ್ಕೆ ಈ ಅಕ್ಸೆಸರೀಸ್ ನ ಸಾಗಿಡೋಣ. ಇದು ನಮ್ಮ ಮೇನ್ ಫೋನ್. ಓ ಮೈ ಗಾಡ್, ಎಸ್, ನಿಜವಾಗ್ಲೂ ಇಂಟ್ರೆಸ್ಟಿಂಗ್ ಕಲರ್ ಇದೆ. ಸ್ಟಿಕರ್ ತೆಗಿಯೋಣ. ಸೊ ಫಸ್ಟ್ ಲುಕ್ ಅಲ್ಲಿ ಫೋನ್ ಮಾತ್ರ ಇಂಟ್ರೆಸ್ಟಿಂಗ್ ಲುಕ್ ಇದೆ, ಉದ್ದ ಫೀಲ್ ಕೂಡ ಆಗ್ತಾ ಇದೆ. ಸೊ ಡೆಫಿನೆಟ್ಲಿ ನಾನು ಈ ಫೋನ್ ನ ಒಂದ್ 2 ದಿವಸ ಯೂಸ್ ಮಾಡ್ಬಿಟ್ಟು ನನ್ನ ಪ್ರಾಮಾಣಿಕ ಅನಿಸಿಕೆಗಳೊಂದಿಗೆ ಬರ್ತೀನಿ. ಎಸ್, ನಾನು ಈ ಫೋನ್ ನ ಫಸ್ಟ್ ಡೇ ಯೂಸ್ ಮಾಡ್ತಾ ಇದ್ದೀನಿ. ಸೊ ಫಸ್ಟ್ ಟೈಮ್ ನಾನು ಈ ಫೋನ್ ನ ಕೈಲಿ ಹಿಡ್ಕೊಂಡಾಗ ತುಂಬಾ ಉದ್ದ ಫೀಲ್ ಆಯ್ತು. ಹಿಂದಿನ ಭಾಗ ನೋಡ್ಕೋಬಹುದು, 2 ಕ್ಯಾಮ್ರಾ ಇದೆ, ರೆಡ್ಮಿ ಬ್ರ್ಯಾಂಡ್ ನೇಮ್ ನೋಡ್ತಾ ಇದ್ವಿ, ಮತ್ತು ಫಿಂಗರ್ ಪ್ರಿಂಟ್ ಇಲ್ಲಿ ಹಿಂದೆ ಇದೆ. ಆಯ್ತಾ, ಸೊ ನಾನು ಇದನ್ನ ಆರಾಮಾಗಿ ನಾನು ಟಚ್ ಮಾಡಬಲ್ಲ. ನನ್ನ ಕೈ ಸ್ವಲ್ಪ ಅಗಲ ಇದೆ, ಬಟ್ ಚಿಕ್ಕ ಕೈ ಇದ್ದವರು ಇದನ್ನ ಅಷ್ಟೊಂದು ಈಸಿಯಾಗಿ ಫೈಂಡ್ ಮಾಡಕ್ ಆಗಲ್ಲ. ಸೊ ಎಕ್ಸಾಂಪಲ್ ನೋಡ್ಕೋಬಹುದು, ನಾನು ಈ ರೀತಿ ಟಚ್ ಮಾಡಿದ್ರೆ ಇಲ್ಲಿ ಫಿಂಗರ್ ಪ್ರಿಂಟ್ ಫಾಸ್ಟ್ ಆಗಿ ಅನ್ಲಾಕ್ ಆಗುತ್ತೆ, ಬಟ್ ಇನ್ನಷ್ಟು ಸರಿಯಾದ ಜಾಗದಲ್ಲಿ ಕೊಡ್ಬೇಕಾಗಿತ್ತು, ಸ್ವಲ್ಪ ಕೆಳಗೆ ಬೇಕಾಗಿತ್ತು. ಇನ್ಸ್ಟೆಂಟ್ಲಿ ನಾವು ಇದನ್ನ ಯೂಸ್ ಮಾಡ್ಕೋಬಹುದಿತ್ತು. ಬಾಕಿ ಇದಿರುವಂತ ಡಿಸೈನ್ ಏನಿದೆ ಲೈಕ್ ಒಂಥರ ಟೆಕ್ಸ್ಚರ್ ಡಿಸೈನ್ ನೋಡ್ತಾ ಇದ್ವಿ, ಸೌಂಡ್ ಕೂಡ ಬರ್ತಾ ಇದೆ, ಬಟ್ ಇಂಟ್ರೆಸ್ಟಿಂಗ್ ಡಿಸೈನ್ ಇದೆ. ಉದ್ದ ಫೋನ್ ಇದೆ. ರೈಟ್ ಸೈಡ್ಗೆ ವ್ಯಾಲ್ಯೂಮ್ ಬ್ರೇಕರ್ ಕೀ ಮತ್ತೊಂದು ಲಾಕ್ ಕೀ ನೋಡ್ತಾ ಇದ್ವಿ. ಬಾಟಮ್ ಅಲ್ಲಿ ಸ್ಪೀಕರ್, ಮೈಕ್ರೋ USB ಮತ್ತೊಂದು ಮೈಕ್, ಮತ್ತು ಇದರಲ್ಲಿ ಡೆಡಿಕೇಟೆಡ್ ಸ್ಲಾಟ್, ಅಂದ್ರೆ ನೀವು ಇಲ್ಲಿ 2 ಸಿಮ್ ಕಾರ್ಡ್ ಮತ್ತೊಂದು ಮೆಮರಿ ಕಾರ್ಡ್ ನ ಕೂಡ ಹಾಕೋಬಹುದು. ಒಟ್ಟಾರೆ ನಾನು ಈ 11,000 ರೂಪಾಯಿ ಪ್ರೈಸ್ ರೇಂಜ್ ಅಲ್ಲಿ ಒಂದು ಒಳ್ಳೆ ಡಿಸೈನ್ ಇದೆ. ರಫ್ ಮತ್ತು ಹಾರ್ಡ್ಲಿ ನಾವು ಈ ಫೋನ್ ಅನ್ನ ಸ್ಟೇಬಲ್ ಆಗಿ ಇಟ್ಕೋಬಹುದು, ಮತ್ತು ಫೋನ್ ತುಂಬಾ ಕೈಯಲ್ಲಿ ಗ್ರಿಪಿ ಇದೆ. ಸೊ ಡಿಸೈನ್ಗೆ ನಾನು 11,000 ರೂಪಾಯಿಗೆ ಓಕೆ, ಚೆನ್ನಾಗಿದೆ ಅಂತ ಹೇಳ್ಬಾರ್ದು. ಇದು ಈ ಫೋನ್ ಡಿಸ್ಪ್ಲೇ 6.71 ಇಂಚಸ್ ಅಂತ ತುಂಬಾ ದೊಡ್ಡದಾಗಿರುವಂತಹ ಡಿಸ್ಪ್ಲೇ ಇದೆ, ಬಟ್ ಇದೊಂದು ವಾಟರ್ ನಾಟ್ ಡಿಸ್ಪ್ಲೇ. ಈ ಪ್ರೈಸ್ ರೇಂಜ್ ಅಲ್ಲಿ ಪಂಚ್ ಹೋಲ್ ಡಿಸ್ಪ್ಲೇ ಕೂಡ ತುಂಬಾ ಬ್ರಾಂಡ್ಸ್ ಗಳು ಕೊಡ್ತಾ ಇದೆ, ಬಟ್ ಕೆಲವೊಂದು ಫೀಚರ್ಸ್ ಗಳನ್ನ ಕಾಂಪ್ರಮೈಸ್ ಮಾಡ್ಕೊಳ್ಳಕ್ಕೆ ಇದರಲ್ಲಿ ಮೇನ್ ಹೈಲೈಟೆಡ್ ಫೀಚರ್ಸ್ ಗಳು ಕೂಡ ಏನೂ ಇಲ್ಲ. ಸೊ ಈ ಪ್ರೈಸ್ ರೇಂಜ್ ಅಲ್ಲಿ ನಾನು ರೆಡ್ಮಿ ಕಡೆಯಿಂದ ಪಂಚ್ ಹೋಲ್ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೆ. 10,000 ರೂಪಾಯಿ ಇತ್ತು ಅಂತಂದ್ರೆ ಓಕೆ, 11,000 ರೂಪಾಯಿ ಅಂದ್ರೆ ಪಂಚ್ ಹೋಲ್ ಬೇಕೇ ಬೇಕು. ನಾನು ಇದರಲ್ಲಿ ವಿಡಿಯೋ ಎಕ್ಸ್ಪೀರಿಯನ್ಸ್ ಅಲ್ಲ ಔಟ್ಡೋರ್ ನೋಡ್ಕೊಂಡೆ, ಲೈಕ್ ನನಗೆ ಬ್ರೈಟ್ನೆಸ್ ಕಮ್ಮಿ ಇದೆ ಅಂತ ಅನಿಸ್ತು. ಕೇವಲ 500 ನಿಟ್ಸ್ ನ ಪೀಕ್ ಬ್ರೈಟ್ನೆಸ್ ನ ಕೊಡ್ತಾ ಇದ್ದಾರೆ. ಸೊ ಇಲ್ಲಿ ಇನ್ನಷ್ಟು 700-800 ಆದ್ರೂ ಕೊಡಬೇಕಾಗಿತ್ತು, ಒಂದು ಬ್ರೈಟರ್ ಡಿಸ್ಪ್ಲೇ ಆದ್ರೂ ಅಂತ ನಾನು ಹೇಳಬಲ್ಲೆ. ಚೆನ್ನಾಗಿ ಡಿಸ್ಪ್ಲೇ ಇದೆ ಅಂತ ಹೇಳ್ಬೋದಿತ್ತು, ಬಟ್ ಇದಿರುವಂತ ವಿಡಿಯೋ ಎಕ್ಸ್ಪೀರಿಯನ್ಸ್ ಚೆನ್ನಾಗಿದೆ. ತುಂಬಾ ದೊಡ್ಡದಾಗಿರುವಂತ ಫೋನ್ ಕೈ ಹಿಡ್ಕೊಂಡೆ. ಸ್ಪೀಕರ್ ಕ್ವಾಲಿಟಿ ಕೂಡ ತುಂಬಾ ಚೆನ್ನಾಗಿ ಇಟ್ಟಿದ್ದಾರೆ. ಒಂದ್ಸರ್ತಿ ಲೈವ್ ಸ್ಪೀಕರ್ ಟೆಸ್ಟ್ ಕೂಡ ತೋರಿಸ್ತೀನಿ. ಇದರಿಂದ ಕ್ಲಾರಿಟಿ ತುಂಬಾ ಚೆನ್ನಾಗಿದೆ, ಬಟ್ ಇನ್ನಷ್ಟು ಲೌಡ್ ಬೇಕಾಗಿತ್ತು. ನಾನು 100% ವ್ಯಾಲ್ಯೂಮ್ ಇಟ್ಟರು ಕೂಡ ಒಂದು ಲೆವೆಲ್ ಓಕೆ ಸ್ಪೀಕರ್ ಅನಿಸ್ತು. ಬಜೆಟ್ ಕ್ಯಾಟಗರಿಯಲ್ಲಿ ಕೂಡ ನಿಮ್ಮ ಪ್ಯಾರೆಂಟ್ಸ್ ಕೊಡಬಹುದು. ಲೈಕ್ ಒಬ್ಬ ನಾರ್ಮಲ್ ಯೂಸರ್ ಈ ಫೋನ್ ಡಿಸ್ಪ್ಲೇ ಎಕ್ಸ್ಪೀರಿಯನ್ಸ್ ಅಲ್ಲಿ ಹ್ಯಾಪಿ ಆಗ್ತಾನೆ. ಸೊ ಇದರಲ್ಲಿ ಯಾವುದೇ 120 Hz 90 Hz ಇಲ್ಲ, ನಾರ್ಮಲಿ 60 Hz ಡಿಸ್ಪ್ಲೇನ ಕೊಡ್ತಿದ್ದಾರೆ. ಟ್ರಸ್ಟ್ ಮೀ, 3 ದಿವಸದಿಂದ ಇದರಲ್ಲಿ ತುಂಬಾ ಫೋಟೋಸ್ ಗಳನ್ನ ತೆಗೆದಿದ್ದೀನಿ. ಇದರಲ್ಲಿ ಮೇನ್ ಕ್ಯಾಮ್ರಾ 50 ಮೆಗಾ ಪಿಕ್ಸೆಲ್ ಮತ್ತೊಂದು 2 ಮೆಗಾ ಪಿಕ್ಸೆಲ್ ಯಾವುದೋ ಮ್ಯಾಕ್ರೋ ಸೆನ್ಸರ್ ಏನೋ ಕೂಡಿದ್ರೆ ಯಾವತ್ತೂ ನಿಮ್ಗೆ ಯೂಸ್ ಆಗಲ್ಲ. ಸೊ ಇದರಿಂದ ಮೇನ್ ಕ್ಯಾಮ್ರಾದಿಂದ ತುಂಬಾ ಫೋಟೋಸ್ ಗಳನ್ನ ತೆಗೆದಿದ್ದೀನಿ. ಸೊ ಡೇ ಕಂಡೀಷನ್ ಅಲ್ಲಿ ಫೋಟೋಸ್ ಗಳನ್ನ ನೋಡ್ಕೋಬಹುದು. ಕಲರ್ಸ್ ಗಳೆಲ್ಲ ಅಕ್ಯುರೇಟ್ ಮತ್ತೊಂದು ಶಾರ್ಪ್ ಇಮೇಜಸ್ ಗಳನ್ನ ಕೊಡುತ್ತೆ. ಅದು 11,000 ರೂಪಾಯಿಗೆ ಬೇರೆ ಫೋನ್ಸ್ ಗಳನ್ನ ಸಿಗುತ್ತೆ, ಅದೇ ರೇಂಜ್ ಅಲ್ಲಿ ಅಂತ ಕ್ವಾಲಿಟಿ ಇದೆ. ಬಟ್ ನನಗೆ ಇದರಲ್ಲಿ ಸ್ವಲ್ಪ ಇಂಡೋರ್ ಅಲ್ಲಿ ಫೋಟೋಸ್ ಗಳನ್ನ ನೋಡ್ಕೊಂಡೆ, ಅಲ್ಲಿ ನನಗೆ ಇಷ್ಟ ಆಗಲಿಲ್ಲ. ಸ್ವಲ್ಪ ನಾಯ್ಸ್ ಎಲ್ಲ ಜಾಸ್ತಿ ಆಯಿತು. ಬಟ್ ಔಟ್ಡೋರ್ ಅಲ್ಲಿ ನೀವು ಈ ಫೇಸಸ್ ಫೋಟೋಸ್ ಗಳನ್ನ ನೋಡ್ಕೋಬಹುದು. ಇಲ್ಲಿ ಒಂದು ಒಳ್ಳೆ ಶಾರ್ಪ್ ಮತ್ತೊಂದು ಲೆವೆಲ್ ಆಗಿ ಚೆನ್ನಾಗಿರುವಂತ ಫೋಟೋಸ್ ಗಳನ್ನ ಇದರಲ್ಲಿ ನೋಡ್ತಾ ಇದ್ವಿ. ಬಾಕಿ ಫೋರ್ಟ್ರೇಟ್ ಫೋಟೋಸ್ ಗಳು ಕೂಡ ಓಕೆ ಅಂತಾನೆ ಹೇಳ್ಕೋಬಹುದು. ಒಟ್ಟಾರೆ ಇದರಲ್ಲಿ ನೀವು ವಿಡಿಯೋ ಕ್ವಾಲಿಟಿ ಹೋದ್ವಿ ಅಂತಂದ್ರೆ 1080p 30 FPS ರೆಕಾರ್ಡ್ ಮಾಡ್ಕೋಬಹುದು. ಸೊ ಇದು ವಿಡಿಯೋ ಮಾಡುವಂತ ಫೋನ್ ಅಲ್ವೇ ಅಲ್ಲ, ಬಟ್ ಇದೊಂದು ಬಜೆಟ್ ಕ್ಯಾಟಗರಿಯಲ್ಲಿ 30 FPS ಅವರು ಕೊಡ್ತಾ ಇದ್ದಾರೆ. ಇದೊಂದು ಇಂಟ್ರೆಸ್ಟಿಂಗ್. ಇನ್ನು ಸೆಲ್ಫಿನಲ್ಲಿ 5 ಮೆಗಾ ಪಿಕ್ಸೆಲ್ ಕೊಡ್ತಾ ಇದ್ದಾರೆ. ಜಸ್ಟ್ ವಿಡಿಯೋ ಕಾಲ್ ಮಾಡಿದ್ರೆ ಆಯ್ತು. ಸೊ ಇಲ್ಲಿಯೇ ಪಿಕ್ಚರ್ಸ್ ಗಳು ಹೇಳ್ಕೊಳ್ಳೋಗಿಲ್ಲ, ಜಸ್ಟ್ ನೀವು ಸ್ಕ್ರೀನ್ ಮೇಲೆ ನೋಡ್ಕೋಬಹುದು. ತುಂಬಾ ಬ್ಯಾಡ್ ಕ್ವಾಲಿಟಿ ಇರುತ್ತೆ. ಲೈಕ್ ನಾವು 10-12,000 ರೂಪಾಯಿ ಇಲ್ಲೊಂದು 8 ಮೆಗಾ ಪಿಕ್ಸೆಲ್ ಕೊಡಬೇಕಾಗಿದ್ದು ಬೇರೆ ಬ್ರ್ಯಾಂಡ್ಸ್ ಕಂಪೇರ್ ಮಾಡಿದ್ರೆ ಚೆನ್ನಾಗಿರೋ ಫೋಟೋಗಳು ಬೇಕಾಗಿತ್ತು, ಬಟ್ ಸ್ಟಿಲ್ ಓಕೆ ಅಂತಾನೆ ಹೇಳ್ಕೋಬಹುದು. ನೀವು HD ಕ್ವಾಲಿಟಿನಲ್ಲಿ ವಿಡಿಯೋ ಕಾಲ್ಸ್ ಮಾಡಿ ಏನೋ ನೋಡಕ್ ಆಗಲ್ಲ. ಒಟ್ಟಾರೆ ಈ ಫೋನ್ ಅಂತ ಕ್ಯಾಮ್ರಾ ಒಂದು
ಎವರೇಜ್ ಕ್ವಾಲಿಟಿನ ಹೊಂದಿದೆ. ಸೊ ಈ ಪ್ರೈಸ್ ರೇಂಜ್ ಅಲ್ಲಿ 50 ಮೆಗಾ ಪಿಕ್ಸೆಲ್ ಇದೆ. ಶಾರ್ಪ್ ಇಮೇಜಸ್ ಗಳನ್ನ ನೋಡ್ತಾ ಇದ್ವಿ, ಕೆಲವೊಂದು ಟೈಮ್ ನನಗೆ ಇಷ್ಟ ಆಗಲಿಲ್ಲ. ಇದು ಈ ಫೋನ್ ಅಂತ ಪ್ರೊಸೆಸರ್ Helio G85. ಇದೊಂದು ಹಳೆಯ ಪ್ರೊಸೆಸರ್, ಬಟ್ ಬಜಾಜ್ ಕ್ಯಾಟಗರಿಯಲ್ಲಿ ಎಲ್ಲಾ ಬ್ರಾಂಡ್ಸ್ಗಳು ಇದೇ ಪ್ರೊಸೆಸರ್ ನ ಕೊಡ್ತಾ ಇದ್ದಾರೆ. ಲಾಸ್ಟ್ 2 ದಿವಸಗಳಿಂದ ನಾನು ಇದನ್ನ ಯೂಸ್ ಮಾಡಬೇಕಾದ್ರೆ ಇದ್ರಂತ ಯೂಸೇಜ್ ಎಕ್ಸ್ಪೀರಿಯನ್ಸ್ ಮತ್ತು ಒಂದು ಒಳ್ಳೆ ಆಪ್ಟಿಮೈಸೇಷನ್ ಇರುವಂತ ಫೋನ್ ಅಂತ ಅನ್ಸುತ್ತೆ. ಸೊ ಕಂಪ್ಲೀಟ್ಲಿ ರಾಮ್ ಎಲ್ಲ ಕ್ಲಿಯರ್ ಆಗಿದೆ. ಇದು MIUI 13 ಒಳಗೆ ಬರುತ್ತೆ. ಔಟ್ ಆಫ್ ದ ಬಾಕ್ಸ್ ಆಂಡ್ರಾಯ್ಡ್ 12 ಇದೆ. ಸೊ 13 ಎಲ್ಲ ಕೊಟ್ಟಿದ್ರೆ 2023 ಬೇಕು, ಅದು 10,000 ಆಗಿರಲಿ 9,000 ಆಗಿರಲಿ, ಬ್ರಾಂಡ್ಸ್ ಇದ್ರ ಬಗ್ಗೆ ಕೆಲಸ ಮಾಡಲೇಬೇಕು. ಬಾಕಿ ಇದರಲ್ಲಿ 128GB ವೇರಿಯಂಟ್ ನನ್ನ ಹತ್ರ ಆಪ್ಷನ್ ಇದೆ. ಬಟ್ ಇದರಲ್ಲಿ ಸ್ಟೋರೇಜ್ ಟೈಪ್ ಯಾವ್ದಿದೆ ಅಂತ ಮೆನ್ಷನ್ ಮಾಡಿಲ್ಲ. ಮೇ ಬಿ UFS 2.2 ಇರಬಹುದು, ಅಥವಾ ಮತ್ತೆ RAM LPDDR4 ಇದೆಯಾ, ಅಥವಾ ಎಕ್ಸಾಕ್ಟ್ಲಿ ಯಾವುದೇ ಡೀಟೇಲ್ಸ್ ಕೊಟ್ಟಿಲ್ಲ. ಸೊ ಅದನ್ನ ಗೊತ್ತಾಯ್ತು ಅಂದ್ರೆ ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಅಥವಾ ನನ್ನ ಕಮೆಂಟ್ಸ್ ಬಾಕ್ಸ್ ಅಲ್ಲಿ ಪಿನ್ ಮಾಡಿರ್ತೀನಿ. ಸೊ ಯೂಸೇಜ್ ಅಲ್ಲಿ ನನಗೆ ಆಪ್ ಓಪನಿಂಗ್ ಪರ್ಫಾರ್ಮೆನ್ಸ್ ಎಲ್ಲ ಚೆನ್ನಾಗಿದೆ ಅಂತ ಅನಿಸ್ತು. ಬಟ್ ಈ MMC ಸ್ಟೋರೇಜ್ ಎಲ್ಲ ಕೊಟ್ಟಿದ್ರು ಅಂತಂದ್ರೆ 128GB ಎಲ್ಲ ಏನಕ್ಕೆ ಬೇಕು, ಇದು ಇಂಟ್ರೆಸ್ಟಿಂಗ್ ಆಗಿ ಇರಲ್ಲ ಅಂತ ಅನ್ಸುತ್ತೆ. ಇನ್ನೇನು ಸಖತ್ ಆಗಿರುವಂತ ಫೀಚರ್ ಇದೆ ಅಂತ ಹೇಳ್ತಾ ಇಲ್ಲ, ಬಟ್ ಒಂದ್ಸತಿ ಲೈವ್ ಗೇಮ್ ಟೆಸ್ಟ್ ನ ಕೂಡ ನೋಡ್ಕೊಂಡ್ ಬನ್ನಿ. ಓಹೋ ಫ್ರೆಂಡ್ಸ್, ಅದಾಗ ನಾವು ಅಸ್ಪಾಲ್ಟ್ ಲೈವ್ ಗೇಮ್ ಪ್ಲೇ ನ ನೋಡಿದ್ವಿ. ಸೊ ಸ್ಟಾರ್ಟ್ ಆಗಿದೆ 3, 2, 1. ಓಹೋ ಲೆಟ್ಸ್ ಗೋ. ನಾನೇ 7ನೇ ನಂಬರ್ ಅಂತ. ಸೈಡ್ ಕೊಡ್ರೋ ಮಕ್ಕಳ್ರ, ಓಡ್ತಾನೆ ಇಲ್ಲ ಗುರು ಕಾರು. ಎಸ್ ಟಚಸ್ ಎಲ್ಲ ಚೆನ್ನಾಗಿ ಆಗ್ತಾ ಇದೆ. ನಡಿಯೋ ಮಕ್ಕಳ್ರ ವಾಲ್ಯೂಮ್. ನಡಿಯೋ ಟಚಸ್ ಚೆನ್ನಾಗಿ ಆಗ್ತಾ ಇದೆ. ಬಟ್ 90 Hz ಮತ್ತು 120 Hz ಯಾವ ರೀತಿ ಇರುತ್ತೆ, ಸೊ ಆ ರೀತಿ ಎಕ್ಸ್ಪೀರಿಯನ್ಸ್ ಆಗಲಿ ಕಾಣ್ತಾ ಇಲ್ಲ. ಹಿಂದೆ ಹಾಕಿದ್ರು ಗುರು ಮತ್ತೆ ನೋಡಿ. ಮೈ ಗಾಡ್, ಗೇಮಿಂಗಲ್ಲಿ ಮಾತ್ರ ಮಜಾ ಇರುತ್ತೆ. ಸೊ ಅದರಲ್ಲಿ ಈ ಗೇಮ್ ಎಕ್ಸ್ಪೀರಿಯನ್ಸೇ ಬೇರೆ ಇದೆ. ಎಸ್ ಜಂಪ್. ಓಹೋ ನೋಡಿ ಟರ್ನ್ ಮಾಡ್ತಾರೆ. ರೆಕಾರ್ಡ್ ಇದು ನಮ್ಮದು. ಹಿಂದೆ ಹಾಕಿದ್ರು ಗುರು ಮತ್ತೆ. ಓಹೋ ಮತ್ತೊಂದ್ಸರ್ತಿ ಟರ್ನಲ್ಲಿ ಜಂಪ್. ಓ ಮೈ ಗಾಡ್, ನೋಡಿ ಮಕ್ಕಳ್ರ. ಈ ಸರ್ತಿ ಫಸ್ಟ್ ನಾನೇ ಬರ್ತೀನಿ ಗ್ಯಾರಂಟಿ. ಓಹೋ ನೋಡಿ ಹಿಂದೆ ಹಾಕಿದೆ ಗುರು. ಈ ಟರ್ನ್ ಒಂದು ಜಂಪ್ ಆಗಬೇಕಾಗಿತ್ತು. ನಾವೇ ಫಸ್ಟ್ ಹೇಳಿದ್ನಲ್ಲ. ಸೊ ಇದರಿಂದ ಗೇಮಿಂಗ್ ಎಕ್ಸ್ಪೀರಿಯನ್ಸ್ ಚೆನ್ನಾಗಿತ್ತು. ಬಟ್ ಇನ್ನೊಂದು ಸ್ವಲ್ಪ ಇಂಪ್ರೂವ್ಮೆಂಟಲ್ಲಿ ಡಿಸ್ಪ್ಲೇ ಇರ್ತಪ್ಪ ಅಂದರೆ ಇನ್ನಷ್ಟು ಒಳ್ಳೆ ಎಕ್ಸ್ಪೀರಿಯನ್ಸ್ ಸಿಗ್ತದೆ. ಬಾಕಿ CPU ಥ್ರಾಟಲ್ ಟೆಸ್ಟ್ ಮಾಡಿದ್ವಿ. ಸೊ ಒಂದು ಎವರೇಜ್ ಪರ್ಫಾರ್ಮೆನ್ಸ್ನ ಕೊಡ್ತು. ಮತ್ತು ಅಂಥದ್ದು ಸ್ಕೋರ್ ಚೆಕ್ ಮಾಡಿದ್ವಿ. 1,64,000 ತನಕ ಬರುತ್ತೆ. ಬಟ್ ಕೆಲವೊಂದು ಫೋನ್ಸ್ಗಳಲ್ಲಿ 2 ಲಕ್ಷಕ್ಕಿಂತ ಮೇಲೆ 2,60,000 ಕೂಡ ಹೋಗುತ್ತೆ. ಬಟ್ ಈ ಫೋನಲ್ಲಿ 1,64,000 ಹತ್ರ ಕಾಣಿಸ್ತು. ಬಾಕಿ ಈ ಫೋನ್ 5G ಅಲ್ಲ, ಒಂದು 4G ಡಿವೈಸ್ ಇದೆ. ಸೊ 4G ಡಿವೈಸ್ನ ನೀವು ಚೂಸ್ ಮಾಡ್ಕೋಕ್ಕಿಂತ ಮುಂಚೆ ಒಂದು ಸರ್ತಿ ಯೋಚನೆ ಮಾಡಿ. ಫ್ಯೂಚರಲ್ಲಿ ನೀವು ಫೋನ್ ಸೇಲ್ ಎಲ್ಲ ಮಾಡಲಿಲ್ಲ ಅಂತಂದ್ರೆ ಅವಾಗ ಇದ್ರ ಬೆಲೆ ಕಮ್ಮಿ ಆಗುವಂತ ಸಾಧ್ಯತೆಗಳಿದೆ. ಸೊ ಈ ಟೈಮಲ್ಲಿ ನೀವು ಯಾವುದೇ ಫೋನ್ಸ್ ತಗೊಂಡ್ರು 5G ನ ಚೂಸ್ ಮಾಡ್ಕೊಂಡ್ರೆ ಚೆನ್ನಾಗಿರುತ್ತೆ ಅಂತ ನನಗೆ ಅನ್ಸುತ್ತೆ. ಸೊ ಬಜೆಟ್ ಅಲ್ಲಿ 5G ಕೊಟ್ಟಿದ್ರೆ ಇನ್ನಷ್ಟು ಚೆನ್ನಾಗಿರ್ತಿತ್ತು. ಈ ಫೋನ್ ಅಂತ ಬ್ಯಾಟ್ರಿ ಮಾತ್ರ ಸಖತ್ತಾಗಿದೆ. ನಾನು 3 ದಿವಸದಿಂದ ಈ ಫೋನ್ ಚಾರ್ಜ್ ಮಾಡಿಲ್ಲ. ಹೆವಿ ಆಗಿ ಅಷ್ಟೊಂದು ಡೀಪ್ ಆಗಿ ನಾನು ಇದನ್ನ ಯೂಸ್ ಮಾಡಿಲ್ಲ. ಬಟ್ ಇರುವಂತ 5,000 mAh ಬ್ಯಾಟ್ರಿ ಏನಿದೆ ತುಂಬಾ ಪವರ್ ಎಫಿಷಿಯಂಟ್ ಇದೆ. ಮತ್ತು ಚಿಪ್ಸೆಟ್ ಒಂದಿಗೆ ಲೈಕ್ ಒಂದು ವೆಲ್ ಆಪ್ಟಿಮೈಸ್ ಇದೆ ಅಂತ ನನಗೆ ಅನ್ಸುತ್ತೆ. ಸೊ ಬ್ಯಾಟ್ರಿ ಲೈಫ್ ಮಾತ್ರ ಚೆನ್ನಾಗಿತ್ತು. ಬಟ್ ಇಲ್ಲಿ ಪವರ್ ಎಲೆಕ್ಟ್ರಿಕ್ 10 ವ್ಯಾಟ್ ಕೊಡ್ತಾ ಇದ್ದಾರೆ. ಇದು ಫುಲ್ ಚಾರ್ಜ್ ಆಗಕ್ಕೆ 3 ಗಂಟೆ ಬೇಕು ಗುರು. ಸೊ ಸ್ವಲ್ಪ 18 ವ್ಯಾಟ್ ಕೊಟ್ಟಿದ್ರಪ್ಪ ಅಂದ್ರೆ ಮಾರ್ಕೆಟ್ ಫುಲ್ ಹವಾ ಆಗ್ತಿತ್ತು. 12,000 ರೂಪಾಯಿ ಒಳಗಡೆ ಅಂತ ಹೇಳ್ತಾ ಇದ್ದಾರೆ. ಸೊ ಒಂದು 10,000 ರೂಪಾಯಿಗೆ ಮಾರ್ಕೆಟ್ ಅಲ್ಲಿ ಬಂತಪ್ಪ ಅಂತಂದ್ರೆ ಡೆಫಿನೆಟ್ಲಿ ಇದು ಬೇರೆ ಬ್ರ್ಯಾಂಡ್ಸ್ ಗಳನ್ನ ಹೊರಗಿತ್ ಬಿಸಾಕತ್ತೆ. ಸೊ ಇದ್ರಲ್ಲಿ ನಿಮ್ಗೆ 464 ಮತ್ತು 6/128 ಆಪ್ಷನ್ ಏನೋ ಕೊಡ್ತಾ ಇದ್ದಾರೆ. ಸೊ ಡೆಫಿನೆಟ್ಲಿ ನೀವ್ ಏನಾದ್ರು ಲೈಕ್ 11,000 ರೂಪಾಯಿಗೆ ಈ ಫೋನ್ ಲಾಂಚ್ ಆಯ್ತು ಅಪ್ಪ ಅಂದ್ರೆ ಅದು 6GB ಆಗಿರ್ಲಿ ಅಥವಾ 4GB ವೇರಿಯಂಟ್ ನ ನೀವು ತಗೊಳ್ಬಹುದು. ರೆಡ್ಮಿ ಒಂದು ವ್ಯಾಲ್ಯೂ ಫಾರ್ ಮನಿ ಮತ್ತು ಬಾಕಿ ಫೀಚರ್ಸ್ ಗಳನ್ನ ನೋಡ್ಕೊಂಡಾಗ ಒಂದು ಓಕೆ ಲೈಕ್ ರೆಡ್ಮಿನೇ ಬೇಕನ್ನೋರು ಈ ಫೋನ್ಸ್ ನ ಚೂಸ್ ಮಾಡ್ಕೊಂಡ್ರೆ ಬೆಟರ್ ಅಂತ ಅನ್ಸುತ್ತೆ. ಇದಕ್ಕಿಂತ ನನಗೆ ಬೆಸ್ಟ್ ಅಪ್ಪ ಅನ್ಸಿದ್ದಪ್ಪ ಅಂದ್ರೆ ಅದು ನೀವು ಸ್ಯಾಮ್ಸಂಗ್ ಅವರ ರೀಸೆಂಟ್ ಲಾಂಚ್ ಇರುವಂತ F14 ತಗೊಳ್ಳಿ. ಇದಕ್ಕಿಂತ ಎಷ್ಟೋ ಮಚ್ ಬೆಟರ್ ಮತ್ತು 5G ಡಿವೈಸ್ ಇದೆ. ಕೆಲವೊಂದು ಕಾಂಪ್ರಮೈಸಸ್ ಅಲ್ಲಿ ಏನು ಚೇಂಜಸ್ ಇಲ್ಲ. 6,000 mAh ಬ್ಯಾಟ್ರಿ ಎಲ್ಲ ಕೊಡ್ತಾ ಇದ್ದಾರೆ. ಸೊ ಇದಕ್ಕಿಂತ ಬೆಟರ್ ಆಪ್ಷನ್ಸ್ ಕೂಡ ಇದೆ. ಬಟ್ 1,200 ರೂಪಾಯಿ ಜಾಸ್ತಿ ಕೊಡಬೇಕು. 10,000 ರೂಪಾಯಿ ಲಾಂಚ್ ಆಯ್ತು ಅಂದ್ರೆ ಸ್ಯಾಮ್ಸಂಗ್ ಬೇಡ, ಇದೇ ಫೋನ್ ತಗೊಳ್ಳಿ. ಬಾಕಿ ನಿಮಗೆ ಸಿಗೋಣ. ನಮಸ್ಕಾರ.